ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀಮಂತರಾಗುವ ಮುನ್ನ ಕಾಣಿಸುವ 21 ಶುಭ ಸಂಕೇತಗಳ ಬಗ್ಗೆ ಈ ವಿಡಿಯೋನಲ್ಲಿ ವಿವರವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳೋಣ. ಈ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸುರಿಮಳೆ ಆಗುವ ಮುನ್ನ ಪ್ರಕೃತಿಯ ಕೆಲವು ವಿಶೇಷ ಶುಭ ಸಂಕೇತಗಳನ್ನು ತೋರಿಸುತ್ತದೆ. ಈ 21 ಶುಭ ಸಂಕೇತಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಮತ್ತು ಶುಭಕರ ಬದಲಾವಣೆಗಳು ಸಂಭವಿಸಲಿವೆ ಎಂಬ ಸೂಚನೆಯನ್ನು ನೀಡುತ್ತವೆ. ಇದರ ಜೊತೆಗೆ ಈ ಸಂಕೇತಗಳು ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಗೆ ಆಗಮಿಸುವ ಸೂಚನೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಮಾತಾ ಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಯಾರ ಮೇಲೆ ತಾಯಿ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಇಂದು ಈ ವಿಡಿಯೋದಲ್ಲಿ ಶ್ರೀಮಂತರಾಗುವ ಮುನ್ನ ಕಾಣಿಸುವ 21 ಶುಭ ಸಂಕೇತಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಎಂದು ಬರೆಯಿರಿ. ಮೊದಲನೆಯದು, ಒಂದು ಕೈಯಲ್ಲಿ ತುಡಿಕೆಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಂಡು ಮಕ್ಕಳ ಬಲಗೈಯಲ್ಲಿ ಹೆಣ್ಣು ಮಕ್ಕಳ ಎಡಗೈಯಲ್ಲಿ ತುಡುಕಿಯಾಗುವುದನ್ನು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಿಷ್ಠವಾಗಲು ಆರಂಭವಾಗುತ್ತದೆ. ಎರಡನೆಯದು, ಶಂಖದ ಧ್ವನಿ ಕೇಳಿಸುವುದು. ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆರಂಭವಾಗಿವೆ ಎಂಬ ಸಂಕೇತವಾಗಿದೆ. ಇದು ಕೆಟ್ಟ ಸಮಯ ಮುಗಿದು ಶುಭ ಸಮಯ ಶುರುವಾಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತದೆ. ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ನಿಮ್ಮ ಕೈ ಸೇರುವ ಎಲ್ಲಾ ಸಾಧ್ಯತೆಗಳು ಇದೆ ಎನ್ನುವ ಮುನ್ಸೂಚನೆಯಾಗಿದೆ. ಮೂರನೆಯದು, ಕಪ್ಪು ಇರುವೆಗಳು ಮನೆಗೆ ಸಾಲಾಗಿ ಬರುವುದು. ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ, ಅವು ಆಹಾರದ ವಸ್ತುಗಳ ಬಳಿ ಹೋಗುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ. ಹಣ ಮತ್ತು ಸಮೃದ್ಧಿ ಮನೆಗೆ ಬರುತ್ತಿದೆ ಎನ್ನುವ ನಂಬಿಕೆ ಇದೆ. ನಾಲ್ಕನೆಯದು, ಬೆಳಗ್ಗೆ ಹಸುವಿನ ಆಗಮನ. ಬೆಳ್ಳಂಬೆಳಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಹಸು ಬಂದು ಕೂಗ್ತಾ ಇದ್ರೆ ಇದನ್ನ ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು. ಅಂತಹ ಸಂದರ್ಭದಲ್ಲಿ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನ್ನಿಸಿ ಬೀಳ್ಕೊಡುವುದು ಬಹಳ ಶುಭಕರ. ಇದರ ಅರ್ಥ ಮಾತಾ ಲಕ್ಷ್ಮಿಯೇ ಸ್ವತಃ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಐದನೆಯದು, ತುಳಸಿ ಗಿಡ ಹಸಿರಾಗಿ ದಟ್ಟವಾಗಿ ಬೆಳೆದರೆ. ನಿಮ್ಮ ಮನೆಯ ಅಂಗಳದಲ್ಲಿ ನಿಮ್ಮ ಮನೆಯ ತುಳಸಿ ಗಿಡ ಹಠಾತ್ ಆಗಿ ದೊಡ್ಡವಾಗಿ ಹಸಿರಾಗಿ ಬೆಳೆಯಲು ಆರಂಭಿಸಿದರೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಸಂಕೇತವಾಗಿದೆ. ಅತಿ ಶೀಘ್ರದಲ್ಲೇ ನಿಮ್ಮ ಮನೆಗೆ ಧನ ಮತ್ತು ಐಶ್ವರ್ಯ ಆಗಮಿಸುತ್ತದೆ. ಆರನೆಯದು, ಬೆಳಗ್ಗೆ ಕಸ ಹೊಡೆಯುವ ದೃಶ್ಯ ಕಂಡರೆ ಶಾಸ್ತ್ರಗಳ ಪ್ರಕಾರ ಕಸಗೂಡಿಕೆ ಮತ್ತು ಮಾತಾ ಲಕ್ಷ್ಮೀ ದೇವಿಯ ನಡುವೆ ಗಾಢವಾದ ಒಂದು ಸಂಬಂಧವಿದೆ. ಬೆಳಗ್ಗೆ ಯಾರಾದರೂ ಗುಡಿಸುತ್ತಿರುವುದು ಕಂಡರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುವ ಸಾಧ್ಯತೆ ಇದೆ. ನಿರಂತರವಾಗಿ 5 ದಿನಗಳ ಕಾಲ ಈ ದೃಶ್ಯ ಕಂಡುಬಂದರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿವೆ ಎಂದರ್ಥ. ಬೆಳಗ್ಗೆ ಹಣ ಸಿಗುವುದು ಅಂದ್ರೆ ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡು ಬಂದ್ರೆ ಇದು ಧನದ ಆಗಮನದ ಸ್ಪಷ್ಟ ಸಂಕೇತ. ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬೀಳುವುದು ಕೂಡ ಶುಭ ಸಂಕೇತವೇ ಆಗಿದೆ. ಮುಖ್ಯ ದ್ವಾರದ ಬಳಿ ಮಾವಿನ ಗಿಡ ಅಥವಾ ಬಿಳಿ ಎಕ್ಕದ ಗಿಡ ಬೆಳೆದರೆ, ಮನೆಯ ಮೇನ್ ಡೋರ್ ಬಳಿ, ಮನೆಯ ಮುಖ್ಯ ದ್ವಾರದ ಬಳಿ, ಗೇಟಿನ ಬಳಿ ಮಾವಿನ ಗಿಡ ಅಥವಾ ಬಿಳಿ ಎಕ್ಕದ ಗಿಡ ಬೆಳೆಯುವುದು ಶಾಸ್ತ್ರಗಳ ಪ್ರಕಾರ ಶ್ರೀಮಂತಿಕೆಯ ಸೂಚನೆ. ಇದು ನೀವು ಧನವಂತರಾಗಲಿದ್ದೀರಿ ಎಂಬ ಸೂಚನೆ. ಇದು ಬಹಳ ಅಪರೂಪದ ಮತ್ತು ಶುಭ ಸಂಕೇತವಾಗಿದೆ. 9ನೆಯದು, ಬೆಕ್ಕಿನ ಮರಿಗಳ ಜನ್ಮ. ನಿಮ್ಮ ಮನೆಯಲ್ಲೇ ಬೆಕ್ಕು ಮರಿಗಳಿಗೆ ಜನ್ಮವನ್ನು ನೀಡಿದರೆ ಇದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಪಕ್ಷಿಯೊಂದು ಮನೆಯ ಮೇಲ್ಛಾವಣಿಯ ಮೇಲೆ ಮೌಲ್ಯಯುಕ್ತ ವಸ್ತುವನ್ನು ಬೀಳಿಸಿದರೂ ಇದು ಧನ ಪ್ರಾಪ್ತಿಯ ಸೂಚನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ಮನೆಗೆ ಸಮೃದ್ಧಿ, ಹೊಸ ಅವಕಾಶಗಳು ಬರುತ್ತಿವೆ ಅನ್ನೋದನ್ನ ಸೂಚಿಸುತ್ತದೆ. 10ನೆಯದು, 3 ಹಲ್ಲಿಗಳು ಒಂದೇ ಜಾಗದಲ್ಲಿ ಕಂಡರೆ, ಮನೆಯಲ್ಲೇ ಒಮ್ಮೆಲೆ 3 ಹಲ್ಲಿಗಳು ಗೋಡೆಯ ಒಂದೇ ಸ್ಥಳದಲ್ಲಿ ಕಾಣಿಸಿದರೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತ ಎಂದು ಬಿಂಬಿಸಲಾಗುತ್ತದೆ. ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟಿದರೆ ಅದು ಮನೆಯ ಪ್ರಗತಿಯ ಸೂಚನೆಯಾಗಿದೆ. ದೀಪಾವಳಿಯ ದಿನ
ದೀಪಾವಳಿಯ ದಿನ ತುಳಸಿಯ ಗಿಡದಲ್ಲಿ ಹಲ್ಲಿ ಕಂಡು ಬಂದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಅಪಾರ ಧನ ಪ್ರಾಪ್ತಿಯ ಸೂಚನೆಯಾಗಿದೆ. ಒಳ್ಳೆಯ ಶಕುನವಾಗಿದೆ. ಬೆಳಗ್ಗೆ ಕಬ್ಬು ಕಂಡರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡರೆ ನಿಮ್ಮ ದಿನಗಳು ಬದಲಾಗಲಿವೆ ಎಂಬ ಸ್ಪಷ್ಟ ಸಂಕೇತ ತೋರಿಸುತ್ತದೆ. ಮನೆಯ ಹೊರಗೆ ಗೂಬೆ ಕಾಣಿಸುವುದು, ಗೂಬೆ ಲಕ್ಷ್ಮೀದೇವಿಯ ವಾಹನವಾಗಿದೆ. ನಿಮ್ಮ ಮನೆಯ ಹೊರಗೆ, ನಿಮ್ಮ ಮನೆಯ ಬಳಿ ಗೂಬೆ ಕಾಣಿಸಿಕೊಳ್ಳುತ್ತಿದ್ದರೆ ಅದು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇದೆ ಅನ್ನೋ ಅರ್ಥವಾಗಿದೆ. ಕನಸಿನಲ್ಲಿ ಹೂವುಗಳು ಮತ್ತು ದೇವಸ್ಥಾನ, ಅಂದರೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳು, ದೇವಸ್ಥಾನ ಮತ್ತು ಕೆಂಪು ಸೀರೆಯುತ್ತ ಮಹಿಳೆ ಕಾಣಿಸಿದ್ರೆ ಇವೆಲ್ಲವೂ ಧನ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಸಂಕೇತಗಳು. ನಾಯಿಯ ಬಾಯಿಯಲ್ಲಿ ರೊಟ್ಟಿ ತಂದಿರುವುದು, ಅಂದರೆ ನೀವು ಕೆಲಸಕ್ಕಾಗಿ ಹೊರಗೆ ಹೋಗುವಾಗ ನಾಯಿ ತನ್ನ ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಆಹಾರವನ್ನು ಹಿಡಿದು ಹೋಗುತ್ತಿದ್ದರೆ ಅದು ಹಣದ ಲಾಭವಾಗಲಿದೆ ಅನ್ನೋ ಸೂಚನೆಯನ್ನ ನಮಗೆ ಕೊಡುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದೇಳುವುದು, ಬೆಳಗ್ಗೆ 3ರಿಂದ 5 ಗಂಟೆಯ ನಡುವೆ ಸ್ವತಃ ತನ್ನಿಂತಾನೇ ಎಚ್ಚರ ಆಗ್ತಿದ್ರೆ ಇದು ತಾಯಿ ಲಕ್ಷ್ಮಿಯ ಕೃಪೆಯ ಸಂಕೇತ. ಶಾಸ್ತ್ರಗಳ ಪ್ರಕಾರ ಜೀವನದಲ್ಲಿ ಶಿಸ್ತು, ಪ್ರಗತಿ, ಶಾಂತಿ ಬರುತ್ತದೆ. ಇದರಿಂದ ಜೀವನದ ಕಷ್ಟಗಳು ನಿಧಾನವಾಗಿ ದೂರವಾಗ್ತವೆ. ಕನಸಿನಲ್ಲಿ ಗಿಳಿ ಕಾಣಿಸ್ಕೊಂಡ್ರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಅತಿ ಬೇಗ ಕೊನೆಗೊಳ್ಳಲಿವೆ. ಕನಸಿನಲ್ಲಿ ಶುಭ ಚಿಹ್ನೆಗಳಾದ ಆನೆ, ನವಿಲು, ಶಂಖ, ಬಾಳೆಹಣ್ಣು ಹಾಗೂ ಹಲ್ಲಿ ಇವೆಲ್ಲ ಕಾಣಿಸಿಕೊಂಡರೆ ನಿಮ್ಮ ಶ್ರೀಮಂತಿಕೆಯ ಕನಸು ಶೀಘ್ರದಲ್ಲೇ ನನಸಾಗಲಿದೆ. ಇನ್ನು ಕಿನ್ನರ ಕಾಣಿಸುವುದು, ಅಂದರೆ ಮಂಗಳಮುಖಿಯರು ಕಾಣಿಸುವುದು. ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರರು ಕಂಡರೆ ಇದು ಅತ್ಯಂತ ಶುಭ ಸಂಕೇತ. ಅವರಿಗೆ ಸ್ವಲ್ಪ ಹಣ ದಾನ ಮಾಡಿ ಹಿಂದಿರುಗಿಸಿದ ಹಣವನ್ನ ಜತನವಾಗಿ ಇಟ್ಟುಕೊಂಡ್ರೆ ಧನ ವೃದ್ಧಿಯ ಯೋಗ ಉಂಟಾಗುತ್ತದೆ. ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂಗಿದ್ರೆ, ಈಗೆಲ್ಲ ಕೋಗಿಲೆ ಅಪರೂಪವಾಗಿದೆ. ಆ ಕೋಗಿಲೆ ಮನೆಯ ಮೇಲ್ಚಾವಣಿಯಲ್ಲಿ ಕೂಗಿದ್ರೆ ಧನ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ಎಂಬ ಸೂಚನೆ ಇದೆ. ಪೂಜೆಯ ತೆಂಗಿನಕಾಯಿಯ ದರ್ಶನ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ಇದು ಮಾತಾ ಲಕ್ಷ್ಮಿಯ ವಿಶೇಷ ಕೃಪೆಯ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಯೋಗ ಉಂಟಾಗುತ್ತದೆ. ಸ್ನೇಹಿತರೆ, ಈ ಎಲ್ಲಾ ಸೂಚನೆಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿವೆ ಅನ್ನೋ ಸಂದೇಶವನ್ನು ಕೊಡುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.